ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಲ್ ಇನ್ ಒನ್ ಲೈಫ್ ಕನ್ನಡ ವ್ಲಾಗ್ಸ್. ಇದು ಆಗಸ್ಟ್ 14th ವಿಡಿಯೋ. ಅಂದರೆ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ನನ್ನ ಮಗಳು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಹೇಳಿದರು. ಅಂದರೆ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಇರೋದು. ಅವತ್ತಿನ ದಿನ ಬರೀ ಹೈಸ್ಕೂಲಿಗಷ್ಟೇ ಪ್ರೋಗ್ರಾಮ್ ಇತ್ತು. ಈ ಥರ ಪ್ರಿ ಕೆ ಜಿ ಅಂದರೆ 5th ಸ್ಟ್ಯಾಂಡರ್ಡ್ ಒಳಗಡೆ ಇರೋರಿಗೆಲ್ಲ 14th ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಫ್ಯಾನ್ಸಿ ಡ್ರೆಸ್ ಹೇಳಿದರು. ಅದಕ್ಕೆ ನಾನಿಲ್ಲಿ ರಾಣಿ ಲಕ್ಷ್ಮೀಬಾಯಿನ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರೆಸ್ ಏನಿಲ್ಲ, ಹೊರಗಡೆ ಅಂದರೆ ನಮಗೆ ಬಾಡಿಗೆಗೆ ಸಿಗುತ್ತೆ, ಆರಾಮಾಗಿ ತೊಗೊಬೋದು. ಸೊ ನೋಡ್ತಿರ್ಬೋದು, ಫುಲ್ಲು ಅಂದರೆ ಸ್ಯಾರಿ ಎಲ್ಲ ಉಡ್ಸಾಯಿತು. ಸ್ಯಾರಿ ಅಂದರೆ ಅದು ಫುಲ್ ರೆಡಿಮೇಡೇ ಬರುತ್ತೆ, ಅಂದರೆ ಕಚ್ಚೆ ಮತ್ತು ಬ್ಲೌಸ್ ಅದೆಲ್ಲ ರೆಡಿಮೇಡೇ ಬರುತ್ತೆ. ಸೆರೆಗೆ ಏನಿದೆ ಅದಷ್ಟೇ ಒಂದು ಸ್ವಲ್ಪ ಪಿನ್ಕೋಬೇಕು. ಸೊ ನೋಡಿ ಇದು ಹಿಂಗೆ ಆಡ್ತಾ ಇದ್ದಾಳೆ. ನಾನು ಇಲ್ಲಿ ರೆಡಿ ಮಾಡೋಕ್ಕೆ ಫುಲ್ ಇದು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಅಂತಂದು ಇವಳಿಗೆ ಇಲ್ಲಿ ಆಟ ಆಗೋಗಿದೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ಸೊ ಹಿಂಗಾದಮೇಲೆ ಏನಿದೆ ಫೇಸಿಗೆ ಜಸ್ಟ್ ನಾರ್ಮಲ್ ಕ್ರೀಮು, ಬಟ್ ನಾನು ಜಾಸ್ತಿ ಏನು ಮೇಕಪ್ ಮಾಡೋದಕ್ಕೆ ಹೋಗಿಲ್ಲ. ಚಿಕ್ಕ ಮಕ್ಕಳು ಜುವೆಲ್ಸು ನನಗೆ ರೆಂಟಿಗೆ ಸಿಗ್ತಾಯಿತ್ತು, ಬಟ್ ಅದೆಲ್ಲ ಇವಳಿಗೆ ಸ್ಕೂಲಿಗೆ ಹಾಕ್ಕೊಂಡು ಆಗಲ್ಲ, ಯಾವತ್ತೂ ರೂಢಿ ಇಲ್ಲ ಈ ಥರ ಹಾಕ್ಕೊಂಬಿಟ್ಟು. ಅದಕ್ಕೆ ಜಸ್ಟ್ ಈ ಥರ ಸಿಂಪಲಾಗಿ ರೆಡಿ ಮಾಡಿ ಕಳಿಸಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಹೆಂಗಿದೆ ಲುಕ್ಕು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹೆಂಗೆ ಹೇಳ್ಕೊಡ್ತೀವಿ ಅದೇ ಥರ ಮಾಡ್ತಾಳೆ. ಅಂದರೆ ಡ್ಯಾನ್ಸಲ್ಲಿ ಆ ಥರದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅವಳ ಫೋಟೋಸ್ದು ಕ್ಲಿಪ್ ಹಾಕ್ತೀನಿ ನೋಡಿ. ಇದು ಇನ್ನೊಂದು ವಿಡಿಯೋ, ಅಂದರೆ ಜಸ್ಟ್ ಸ್ಕೂಲಿಗೆ ವಿಡಿಯೋ ಕೇಳಿದರು ಒಂದು ಕಳಿಸಿ ಅಂದ್ಬಿಟ್ಟು ಅದಕ್ಕೆ ಮಾಡ್ಕೊಂಡಿದ್ದು, ಯೂಟ್ಯೂಬ್ಗೆ ಅಂತಂದಲ್ಲ, ಸ್ಕೂಲಿಗೆ ಕಳ್ಸೋದಕ್ಕೆ ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಇದು ಫೋಟೋ ಹೆಂಗಿದೆ ಅಂದ್ಬಿಟ್ಟು, ಇದು ಸ್ಕೂಲ್ದು, ಇದು ಅವ್ರ ಫ್ರೆಂಡು, ಇದು ಅಷ್ಟೇ ಫ್ರೆಂಡ್. ಅಂದರೆ ಇವರು UKG, ಇವರೆಲ್ಲ ಅವ್ರ ಕ್ಲಾಸ್ಮೇಟ್ಸ್ ಅಂತೆ. ಸೊ ಆಯಿತು, ಅದನ್ನ ಸ್ಕೂಲಿಗೂ ಕಳಿಸ್ದೆ. ಸೊ ಕಬೋರ್ಡ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದು, ಅಂದರೆ ಬಟ್ಟೆ ಎಲ್ಲ ಫುಲ್ ಮೆಸ್ ಆಗೋಗ್ಬಿಟ್ಟಿತ್ತು. ಅಂದರೆ ಸಡನ್ನಾಗಿ ಅವಳು ಸ್ಕೂಲ್ ಹತ್ರ ಹೋಗಬೇಕು ಅಂದರೆ ನನಗೆ ಟಾಪ್ಸ್ ಅದು ಸಿಗ್ತಾ ಇರಲಿಲ್ಲ. ಅದಕ್ಕೆ ಫೋಲ್ಡ್ ಮಾಡಿಕೊಂಬಿಡೋಣ ಕ್ಲೀನಾಗೆ. ನಾನು ಹೆಂಗೆ ಫೋಲ್ಡ್ ಮಾಡ್ತೀನಿ ಅಂದರೂ ಅದು ಜಸ್ಟ್ ಒಂದು 3 months ನನ್ನ ಹತ್ರ ಹಂಗಿರುತ್ತೆ ಅಷ್ಟೇ. 3 months ಅಲ್ಲ, ಒಂದು 2 months ಮೇಂಟೈನ್ ಮಾಡ್ತೀನೇನೋ ಅಷ್ಟೇ. ಆಮೇಲೆ ಮತ್ತೆ ಹಂಗೆ ಇದಾಗಿಬಿಟ್ಟಿರುತ್ತೆ. ಈಗ ಒಂದು 3 months ಬ್ಯಾಕೇ ಅನಿಸುತ್ತೆ ನಾನು ಫೋಲ್ಡ್ ಮಾಡಿದ್ದು. ಮತ್ತು ಇಷ್ಟೊಂದು ಮಿಸ್ ಆಗಿ ಹೋಗಿತ್ತು. ಅದಕ್ಕೆ ಇವಾಗ ಫೋಲ್ಡ್ ಮಾಡ್ಕೊಂಬಿಡೋಣ, ಹೆಂಗಿದ್ರು ಹಬ್ಬನೂ ಬರ್ತಾಯಿದೆ, ಮನೆಯೆಲ್ಲ ಕ್ಲೀನ್ ಆಲ್ರೆಡಿ ಆಗೋಗಿದೆ. ಲಾಸ್ಟ್ ಇದೊಂದು ಮಿಕ್ಕಿತ್ತು ಅಷ್ಟೇ. ಅದು ಕ್ಲೀನಿಂಗ್ ಬ್ಲಾಗೆಲ್ಲ ನಾನೇನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಿಲ್ಲ. ಜಸ್ಟ್ ಇದು ಫೋಲ್ಡಿಂಗ್ದು. ಅಂದರೆ ಇದೂ ಏನು ರೀಸನ್ನು ಅಂತಂದರೆ, ಒಬ್ಬರು ಕಮೆಂಟಲ್ಲಿ ಕೇಳಿದ್ದಾರೆ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ಆ್ಯಂಡ್ ನಿಮ್ಮ ಮಗಳು ವಯಸ್ಸು ಎಷ್ಟು, ಅಂದರೆ ಅವ್ರ ಏಜ್ ಎಷ್ಟು ಅಂತಂದೆಲ್ಲ. ನನಗೂ ಅನ್ನಿಸ್ತು, ಹೌದು, ನನ್ನ ಇಂಟ್ರೊಡಕ್ಷನ್ ಅಂದರೆ ನಂದು ಏನೂ ಗೊತ್ತೇ ಇಲ್ಲ, ಮೀನ್ಸ್ ಎಲ್ರಿಗೂ. ಹಾಗೇ ನಾನು ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ನಲ್ವಾ, ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳೋಣ ಅಂತಂದು ಈ ವ್ಲಾಗ್ ಮಾಡ್ತಿರೋದು. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತಂದು ಅಷ್ಟೇ. ನೋಡ್ಬಿಟ್ಟು ಅದೆಲ್ಲ ಮನೆ ಹತ್ರ, ಅಂದರೆ ಇಲ್ಲಿ ಹಿಂದೆ ಇರೋದ್ರೆಲ್ಲ ನೈಟ್ ಡ್ರೆಸ್ ಥರ ಮನೆ ಹತ್ರ ಯೂಸ್ ಮಾಡೋದು. ಸೊ ಇವಾಗ ತೆಗಿತಿರೋದೆಲ್ಲ ಜಸ್ಟ್ ಟಾಪ್ಸ್ ಥರ. ಇಲ್ಲೆಲ್ಲ ನಾ ಅಂಗಡಿ ಸ್ಕೂಲ್ ಹತ್ರ ಹೋಗೋದಕ್ಕೆ ಆ ಥರ ವೇರ್ಸು. ಅವ್ರ ಸ್ಕೂಲಲ್ಲಿ ನೈಟ್ ಡ್ರೆಸ್ ಅಲೋ ಇಲ್ಲ. ಅಂದರೆ ಲೆಗ್ಗಿನ್ಸು, ಟಾಪು ಇಲ್ಲ ಚೂಡಿದಾರು ಈ ಥರ ಹಾಕ್ಕೊಂಡು ಹೋಗಬೇಕು. ಯಾವುದೇ ರೀತಿ ನೈಟ್ ಡ್ರೆಸ್, ನೈಟ್ ವೇರ್ಸ್ ಏನೂ ಅಲೋ ಇರೋಲ್ಲ. ಇದು ನೋಡಿ ಟಾಪು ನನಗೆ ತುಂಬ ಇಷ್ಟ ಆಯಿತು. ಇದು ಮೀಶೋನಲ್ಲಿ ತರಿಸಿದ್ದು. ಆಲ್ಮೋಸ್ಟ್ ಒಂದು 1 year ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ಜಸ್ಟ್ ಹೇಳ್ತಾ ಇದೆ ಅಷ್ಟೇ, ಅದು ಫೋಲ್ಡ್ ಮಾಡೋದು ಬಂತಲ್ವ ಆವಾಗ. ತುಂಬ ಚೆನ್ನಾಗಿದೆ ಕ್ಲಾತ್. ಬನ್ನಿ ಇಲ್ಲಿಗೆಲ್ಲ ಆಲ್ರೆಡಿ ಮೀನ್ಸ್ ಫೋಲ್ಡ್ ಮಾಡಿ ಜೋಡಿಸಿದ್ದೀನಿ, ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೋಡಿ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದೇನು ಲೆಗ್ಗಿನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿಸ್ಬಿರ್ಬೋದು, ನನ್ನ ಹತ್ರ ಒಂದೊಂದು ಕಲರ್ ಎರಡಿದೆ. ಅಂದರೆ ಎಲ್ಲನೂ ಅಲ್ಲ, ವೈಟು, ಬ್ಲ್ಯಾಕು ಮತ್ತು ಸ್ಕಿನ್ ಕಲರ್, ಇದು 3 ಮಾತ್ರ ಎರಡೆರಡು ಇಟ್ಕೊಂಡಿದ್ದೀನಿ. ಇದು ಬಂದು ಡೈಲಿ ಯೂಸ್, ಅಂದರೆ ಅವಳು ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅಂಗಡಿಗೆ. ಇವಾಗ ಈ ಕಡೆ ತೋರಿಸ್ತಿರೋದು ಅಷ್ಟು ಆಲ್ಮೋಸ್ಟ್ ಡೈಲಿ ಯೂಸು. ಇಲ್ಲಿ ಟಾಪು ಪ್ಯಾಂಟು ಎರಡು ಮಿಕ್ಸ್ ಆಗಿರೋ ಥರನೂ ಇಟ್ಟಿದ್ದೀನಿ. ಇನ್ನು ಆ ಕಡೆ ಲಾಸ್ಟಲ್ಲಿ ಬಂದುಬಿಟ್ಟು ಅಂಬ್ರೆಲಾ ಟಾಪ್ಸ್ ಬರುತ್ತಲ್ವ ಆ ಥರ. ಸೊ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮುಂದೆ ನೋಡ್ಬೋದು ನೀವು, ಅಲ್ಲಿ ಇನ್ನೂ ಖಾಲಿ ಇದೆ. ಅಲ್ಲಿ ನಾನು ನೈಟ್ ಡ್ರೆಸ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಖಾಲಿ ಬಿಟ್ಟಿದ್ದೆ. ಹಾಗೆ ಜೀನ್ಸ್ ಪ್ಯಾಂಟೂ ಫೋಲ್ಡ್ ಮಾಡಿಕೊತಾ ಇದ್ದೀನಿ. ಈ ಟೋನ್ ಜೀನ್ಸ್, ಅದು ನಾರ್ಮಲ್ ಜೀನ್ಸು. ಇದು ತೊಗೊಂಡೆ ಟಾಪು ಆ್ಯಕ್ಚುಲಿ, ಬಟ್ ಒಂದು ದಿನವೂ ನಾನು ಹಾಕ್ಕೊಂಡಿಲ್ಲ. ಅಲ್ಲೇನೋ ನೋಡಿದಾಗ ಓಕೆ ಚೆನ್ನಾಗಿದೆ ಅಂತ ತೊಗೊಂಡೆ. ಮನೆಗೆ ಬಂದ ಮೇಲೆ ಏನೋ ಒಂದು ನನಗೆ ಅಷ್ಟೊಂದು ಇದೆ ಲೈಕೇ ಆಗಿಲ್ಲ. ಇನ್ನೂ 1 ಟೈಮು ಯೂಸ್ ಮಾಡಿಲ್ಲ. ತೊಗೊಂಡು ಆಲ್ಮೋಸ್ಟ್ 3-4 months ಮೇಲೆ ಆಯಿತು. ಸೊ ಇದೊಂದು ತುಂಬ ಇಷ್ಟ ನನಗೆ. ಅಂದರೆ ಇದು ಜಾರಾ ಕಾಪಿದು. ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೊಂದು ಇಷ್ಟ ಟಾಪ್. ಅಂದರೆ ಆಲ್ಮೋಸ್ಟ್ ಟಾಪ್ಸ್ ಎಲ್ಲ ನನಗೆ ಇಷ್ಟ, ಅದರಲ್ಲಿ ಇದೊಂದು ಸ್ವಲ್ಪ ಜಾಸ್ತಿ ಫೇವ್ರೆಟ್ ಟಾಪ್ ಅಷ್ಟೇ. ಇದೆಲ್ಲ ಅಂದರೆ ಜೀನ್ಸ್ ಮೇಲೆ ಹಾಕ್ಕೊತಾ ಇರೋದು.
ಹಾಂ, ಇದು ಅಷ್ಟೇ. ಈ ಥರ ಟಾಪು ನನಗೆ ಇನ್ನು ಜಾಸ್ತಿ ಲೈಕ್ ಆಗುತ್ತೆ. ಅಂದರೆ ಪ್ಲೈನ್ ಈ ಥರ ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಅಂದ್ರೇ ತುಂಬ ಇಷ್ಟ ನನಗೆ. ಅದ್ರಲ್ಲಿ ಆ ಥರ ಪ್ರಿಂಟೆಡಲ್ಲಿ ಇಷ್ಟ ಆಗುತ್ತೆ. ಇದು ಇವಾಗಿನ ಟ್ರೆಂಡು, ನೀವು ನೋಡಿರ್ಬೋದು. ಅಂದರೆ ಓವರ್ ಸೈಜ್ ಟೀ ಶರ್ಟ್ ಅಂತಂದು ಹೇಳ್ತಾರೆ. ಸೊ ಲೂಸಾಗಿರುತ್ತೆ, ಹಾಕೊಂಡಾಗ ಚೆನ್ನಾಗಿರುತ್ತೆ. ಇದೂ ಅಷ್ಟೇ ಮೀಶೋನಲ್ಲಿ ತೊಗೊಂಡಿದ್ದು. ಇನ್ನು ಇದೆಲ್ಲ ನಾರ್ಮಲ್ ಲೋಕಲ್ ಶಾಪ್ಸಲ್ಲಿ ತೊಗೊಂಡಿದ್ದು. ನನ್ನ ಹತ್ರ ಏನು ಅಂಥ ಬ್ರ್ಯಾಂಡೆಡ್ ಬ್ರ್ಯಾಂಡೇ ಬೇಕು ಏನೂ ಇಲ್ಲ, ಒಂದು ಬ್ರ್ಯಾಂಡ್ ಡ್ರೆಸ್ ಇಲ್ಲ, ಎಲ್ಲ ಇದೇ ಥರ. ಆ್ಯಂಡ್ ಇದು ಸೆಟ್ ನೈಟ್ ಡ್ರೆಸ್, ಅಂದರೆ ಟಾಪು ಪ್ಯಾಂಟು ಮ್ಯಾಚಿಂಗ್ ನೈಟ್ ಡ್ರೆಸ್ ಈ ಥರನೂ ಯೂಸ್ ಮಾಡ್ತೀನಿ. ಆ್ಯಂಡ್ ಸಪ್ರೇಟ್ ಬರುತ್ತಲ್ಲ ಮಿಸ್ ಆ್ಯಂಡ್ ಮ್ಯಾಚ್, ಆ ಥರನೂ ಯೂಸ್ ಮಾಡ್ತೀನಿ ನಾನು ನೈಟ್ ಡ್ರೆಸ್ಸಸ್ಸು. ಇದೆಲ್ಲ ಕಂಪ್ಲೀಟ್ ಮೀಶೋಯಿಂದನೇ ತರಿಸಿರೋದು ನಾನು, ಈ ನೈಟ್ ಡ್ರೆಸ್ಸಸ್ ಎಲ್ಲನೂ. ನನ್ನ ಬಗ್ಗೆ ಕೇಳಿದ್ರಲ್ವ, ನನ್ನ ಹೆಸರು ಮಾನಸ ಅಂತಂದು. ನನಗೊಬ್ಳು ಮಗಳಿದ್ದಾಳೆ. ಅವಳು ಏಜ್ 3.3, ಅಂದರೆ 3 ವರ್ಷ 3 ತಿಂಗಳು. ಇವಾಗ pre-KG ಹೋಗ್ತಿದ್ದಾಳೆ. ಸೊ ನನ್ನ ಹಸ್ಬೆಂಡು ವಾಗೀಶ್ ಅಂತಂದು, ಅವರು ಒಂದು ಫ್ಯಾಕ್ಟ್ರಿ, ಅಂದರೆ ಒಂದು ಸ್ವಲ್ಪ ದೊಡ್ಡ ಫ್ಯಾಕ್ಟ್ರಿಯಲ್ಲೇ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ನಮ್ಮಪ್ಪ, ಅಂದರೆ ನಾನು ಮದುವೆ ಆದಾಗಿಂದನೂ ನಮ್ಮಪ್ಪ ನಮ್ಮನ ಜೊತೆನೇ ಇರೋದು. ಸೊ ನಮ್ಮಪ್ಪ ಇರ್ತಾರೆ ಮನೆಯಲ್ಲಿ. ನಮ್ಮಮ್ಮ ಈಗ ರೀಸೆಂಟಾಗಿ, ಅಂದರೆ ಒಂದು 5 months ಬ್ಯಾಕ್ ಎಕ್ಸ್ಪೈರ್ ಆದರು. ತುಂಬ ಬೇಜಾರಾಗುತ್ತೆ ನನಗೆ. ಇದು ಮಾತಾಡಬೇಕಂದ್ರೇ ಕಣ್ಣಲ್ಲಿ ನೀರು ತುಂಬ್ಕೊಳುತ್ತೆ. ಅದಕ್ಕೆ ನಾನು ಏನೂ ಹೇಳಲ್ಲ ಇದ್ರ ಬಗ್ಗೆ. ಸೊ ಇವಾಗ ಸದ್ಯಕ್ಕೆ ನಾನು, ನಮ್ಮಪ್ಪ, ನನ್ನ ಹಸ್ಬೆಂಡು, ನನ್ನ ಮಗಳು 4 ಜನ ಇರ್ತೀವಿ. ಆಮೇಲೆ ನಮ್ಮ ಅತ್ತೆ, ನಮ್ಮ ಮಾವ, ಅಂದರೆ ನನ್ನ ಹಸ್ಬೆಂಡವರ ಅಪ್ಪ ಅಮ್ಮ, ಅವ್ರು ಬಂದು ದಾವಣಗೆರೆಯಲ್ಲಿ ಇರ್ತಾರೆ. ಅವರು ಅವಾಗವಾಗ ಬಂದು ಹೋಗ್ತಾರೆ. ಆ್ಯಕ್ಚುಲಿ ಹಬ್ಬಕ್ಕೆ ಬಂದಿದ್ದರು. ನಾನು ಇದು ವಿಡಿಯೋ, ಅಂದರೆ ವಾಯ್ಸ್ ಓವರ್ ಕೊಡ್ತಿರೋದು ಹಬ್ಬದ ದಿನ, ಅಂದರೆ ಶುಕ್ರವಾರ ನೈಟ್ ವಾಯ್ಸ್ ಓವರ್ ಕೊಡ್ತಿರೋದು. ಸೊ ನಮ್ಮ ಅತ್ತೆ ಇವಾಗ ಆಲ್ರೆಡಿ ಮನೇಲಿದ್ದಾರೆ. ಅವ್ರದ್ದೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅಷ್ಟು ಕಂಫರ್ಟಬಲ್ ಇಲ್ಲ ನಮಗೆ. ಅದಕ್ಕೇ ನಮ್ಮ ಮಾವ ಅವರು ಅಷ್ಟೇ ಕೆಲ್ಸಕ್ಕೆ ಹೋಗ್ತಾನೆ. ಇನ್ನು ನನ್ನ ಮೈದನ ಇದ್ದಾನೆ, ಅವ್ನಿಗಿನ್ನೂ ಮದುವೆ ಆಗಿಲ್ಲ. ಅವ್ನು ನಮ್ಮ ಅತ್ತೆ ನಮ್ಮ ಮಾವನ ಜೊತೆ ದಾವಣಗೆರೆಯಲ್ಲಿ ಇರ್ತಾನೆ. ಸೊ ಇದೇ ನಮ್ಮದು ಪುಟ್ಟು ಫ್ಯಾಮಿಲಿ, ಹೀಗಿದೆ ನೋಡಿ. ಸೊ ಇವಾಗೆಲ್ಲ ಫೋಲ್ಡಿಂಗ್ ಆಯಿತು. ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ರೂಮ್ ಟೂರು ತೋರಿಸ್ತೀನಿ, ಅಂದರೆ ನಮ್ಮ ರೂಮ್ ಹೆಂಗಿದೆ ಅಂತಂದು ಚಿಕ್ಕದೇನೆ ಅದು ಒಂದು ತೋರಿಸ್ತೀನಿ. ಹಾಗೆ ಲಾಸ್ಟ್ವರೆಗೂ ನೋಡ್ತಾ ಇರಿ. ಇದು ಒಂದು ಸ್ವೆಟರ್ ಥರ ತೊಗೊಂಡೆ ಸೇಲಲ್ಲಿ. ಓಕೆ, ಚೆನ್ನಾಗಿದೆ, ಬಟ್ ತುಂಬ ಲೂಸ್ ಆಯಿತು, ಅಂದರೆ ಡೀಪ್ ಜಾಸ್ತಿ ಇದೆ. ನನಗೆ ಅಷ್ಟೊಂದು ಯೂಸ್ ಮಾಡೋದು ಗೊತ್ತಾಗ್ತಲ್ಲ. ಇದೆಲ್ಲ ಪ್ಲಾಜೋ ಪ್ಯಾಂಟ್. ಮೀಶೋನಲ್ಲಿ ಇನ್ನೊಂದು ನೈಟ್ ಡ್ರೆಸ್ ಬುಕ್ ಮಾಡಿದ್ದೆ, ನೋಡಿ ಬಂದಿದೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡ್ಬೋದು. ರೇಟು ಅಷ್ಟೇ ರೀಸನಬಲ್ ಆಗಿದೆ, ಕೊಡ್ಬೋದು. ಆ್ಯಂಡ್ ಇದು ಒಂದು ಬ್ಲೌಸ್ ಹೊಲಿಸಿದೆ, ಅಂದರೆ ಇನ್ನೂ ಯೂಸ್ ಮಾಡಿಲ್ಲ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ನೆಟೆಡ್ ಹಾಕಿ ಹೊಲಿಸಿದ್ದೆ, ನೆಟೆಡ್ ಕೊಡಿಸಿ ಹೊಲಿಸಿದ್ದೆ. ಚೆನ್ನಾಗಿದೆ. ಯಾವಾಗನ ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಇದ್ರ ಜೊತೆ ಇನ್ನೂ ಒಂದು ಬ್ಲೌಸ್ ಹೊಲಿಸಿದೆ, ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಪ್ರಿನ್ಸ್ ಕಟ್ ಥರನೇ ಇದೂ ನೋಡ್ಬೋದು. ಅಂದರೆ ವರ್ಕ್ ಸ್ವಲ್ಪ ಜಾಸ್ತಿ ಇದೆ. ಇದು ಸೀರೆಗೆ ಬಂದಿದ್ದೀನಿ, ಅಲ್ಲಿ ಕೆಳಗಡೆ ಸೀರೆ ಇದಲ್ವ, ಅದೇ ಸೀರೆದು. ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಗೋಲ್ಡ್ ಕಲರ್, ಗೋಲ್ಡ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಎಲ್ಲ ಸೀರೆಗೂ ಉಡ್ಬೋದು ಅಂತಂದು ಹೊಲಿಸಿದೆ. ಅಂದರೆ ಇದ್ರ ಸೀರೆ ಏನು ಅಷ್ಟಕ್ಕಷ್ಟೇ ಇದೆ, ಬಟ್ ಈ ಬ್ಲೌಸ್ ಬಂದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈವನ್ ರೇಷ್ಮೆ ಸ್ಯಾರಿಗೂ ಮ್ಯಾಚ್ ಮಾಡಿ ಉಟ್ಕೊಬೋದು. ಇಷ್ಟ ಆಯಿತು ಅದಕ್ಕೇ. ಸೊ ಇದು ನೋಡ್ತಿರ್ಬೋದು, ಇದು ನನ್ನ ರೂಮು. ಇದು ಕಬೋರ್ಡು. ಈ ಥರ ಫುಲ್ ಒಂದು ಗೋಡೆ ಫುಲ್ ಈ ಥರ ಕಬೋರ್ಡ್ ಕೊಟ್ಟಿದ್ದಾರೆ. ಆ ಕಡೆ ಸೈಡ್ ಏನಿದೆ ಅದು ನಂದು. ಆ್ಯಂಡ್ ಇದು ಬಂದು ನನ್ನ ಹಸ್ಬೆಂಡು ಪ್ಲಸ್ ನನ್ನ ಮಗಳದ್ದು ಹೆವಿ ಡ್ರೆಸ್ಸಸ್, ಅಂದರೆ ಫ್ರಾಕ್ಸ್, ಗೌನ್ಸ್ ಎಲ್ಲ ಇಲ್ಲೇ ಇಕ್ಕಿರೋದು ನಾನು. ಇನ್ನು ಮಿರರ್ ಹಿಂದ್ಗಡೆ ಎಲ್ಲ ಬ್ಯೂಟೀಸ್ ಅದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಪ್ರಾಡಕ್ಟ್ಸ್ ಅದೆಲ್ಲ. ಮೇಲೂ ಕಬೋರ್ಡ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆಲ್ಲ ಏನು ತೊಂದರೆ ಇಲ್ಲ, ಫುಲ್ ಚೆನ್ನಾಗಿದೆ. ಇಲ್ಲಿ ರಾಧಾಕೃಷ್ಣ ಫೋಟೋ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು. ಆ್ಯಂಡ್ ಇದು ಬಂದು ವಾಶ್ರೂಮ್. ಇದು ಒಂದು ರೂಮಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ, ಇನ್ನೊಂದು ರೂಮ್ಗಿಲ್ಲ. ಇನ್ನೊಂದು ಹಾಲಲ್ಲಿ ಒಂದು ವಾಶ್ರೂಮ್ ಇದೆ. ಇದು ಕಮೋಡು, ಹಾಲಲ್ಲಿ ನಾರ್ಮಲ್ ಇಂಡಿಯನ್ ಟಾಯ್ಲೆಟು. ಸೊ ಇದು ಬೆಡ್, ಅಂದರೆ ಕಿಂಗ್ ಸೈಜ್ ಬೆಡ್ಡೇ ಇದೆ. ಬಟ್ ನಮ್ಮ 3 ಮೆಂಬರ್ಸ್ಗೂ ಇಲ್ಲಿ ಮಲಗೋಕ್ಕಾಗೋದಿಲ್ಲ. ಎಲ್ಲರಿಗೂ ಒದ್ದಾಡೋದೇ ಪ್ರಾಬ್ಲಮ್ಮು. ನಾನೊಬ್ಬಳೇ ಅನಿಸುತ್ತೆ ನನ್ನ ಮನೇಲಿ ಒದ್ದಾಡ್ದಿರ ಮಲ್ಕೊಳ್ಳೋದು. ಸೊ ನನ್ನ ಹಸ್ಬೆಂಡ್ ಆ ಹಾಸಿಗೆನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಮಲ್ಕೊತಾರೆ. ನಾನು ನನ್ನ ಮಗಳು ಮೇಲ್ಗಡೆ ಮಲ್ಕೊತೀವಿ. ಆ ಕೆಳಗನೂ ಅಷ್ಟೇ ತುಂಬ ಜಾಗ ಇದೆ, ಹಂಗಂತ ಏನು ಇಕ್ಕಟ್ಟಲ್ಲ. ಸೊ ಹಾಸಿಗೆ ಹಾಕಿದ್ರು ನೋಡಿ, ಇಲ್ಲಿಂದ ಈ ಕಡೆ ಇನ್ನೂ ಜಾಗ ಮಿಕ್ಕಿರುತ್ತೆ, ಆರಾಮಾಗಿ ಮಲ್ಕೊಬೋದು. ಸೊ ನೋಡಿ, ಇಲ್ಲಿ ಫುಲ್ಲು ಇಲ್ಲಿ ಮುಕ್ಕಾಲು ಬೆಡ್ಡು ನನ್ನ ಮಗಳೇ ಇರ್ತಾಳೆ, ಅಲ್ಲಿವರೆಗೂ ನನ್ನ ಮಗಳೇ ಇರ್ತಾಳೆ. ಇನ್ನು ಇಷ್ಟಷ್ಟೇ ನನಗೆ ಜಾಗ ಮಿಕ್ಕಿರುತ್ತೆ, ಅಷ್ಟರಲ್ಲೇ ಮಲ್ಕೊಂಡಿರ್ತೀನಿ. ಅಷ್ಟು ಒದ್ದಾಡ್ತಾಳೆ ಅವಳಂತೂ. ಅಂದರೆ ಆಟಾಡ್ತಾರಲ್ಲ, ಅಷ್ಟು ಕಾಲು ನೋವು ಅಷ್ಟು ಒದ್ದಾಡ್ತಾರೇನೋ. ಇದು ಬಂದು ನಮ್ಮ ಅತ್ತೆ ಮನೆಯದು ಫ್ಯಾಮಿಲಿ ಫೋಟೋ, ನಮ್ಮ ಮದುವೆಲಿ ತೆಗೆಸಿರೋದು. ಅದು ನನ್ನ ಹಸ್ಬೆಂಡ್ದು ಫೋಟೋ, ಅದು ಮದುವೆದೇನೆ. ಸೊ ವಿಂಡೋಗೆ ಈ ಥರ ಮೆಸ್ ಹಾಕ್ಸಿದ್ದೀವಿ. ಅಂದರೆ ಗಿಡ ಜಾಸ್ತಿ ಇರೋದ್ರಿಂದ ಸೊಳ್ಳೆನೂ ಹಾಗೆ ಇದೆ. ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಕಿಟಕಿ ತೆಗೆದ್ರೆ, ಅದಕ್ಕೆ ಮೆಸ್ ಹಾಕ್ಸಿದ್ದೀವಿ. ಸೊ ಇದೇ ನಮ್ಮ ಪುಟ್ಟ ರೂಮ್. ಇವತ್ತಿಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಆಲ್, ಬಾಯ್.